ಯೇಸು ಸ್ವಾಮಿ ಈ ಆರೈಕೆ ನೀಡುವಂಥದ್ರ ಬಗ್ಗೆ ಯಾವುದಾದ್ರೂ ಮಾತುಗಳನ್ನು ಆಡಿದ್ದಾರಾ? ನೋಡಿ, ಏನು ಗೊತ್ತಾ? ಈ ಯೇಸುಸ್ವಾಮಿ ಯೇಸುಸ್ವಾಮಿ ಆಗಲಿ ಅಥವಾ ನಮ್ಮ ಹಳೆ ಒಡಂಬಡಿಕೆಯಲ್ಲಿ ಆಗಲಿ, ನಮಗೆ ಕಂಡುಬರುವಂಥ ವಾಕ್ಯ ಏನಂದರೆ, ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು. ಸನ್ಮಾನಿಸು ಎಂಬುದಾಗಿ ಹೇಳಬೇಕಾದ್ರೆ ಅವ್ರು ಹೇಳುವಂಥ ಮಾತಿಗೆ ಗೌರವವನ್ನು ಸೂಚಿಸು ಅಷ್ಟೇ ಅಲ್ಲ, ಅವರು ಸಾಯುವ ತನಕ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿನ್ನದು. ಚಿಕ್ಕವರಿರ್ಬೇಕಾದ್ರೆ ನಿಮ್ಮನ್ನ ನೋಡ್ಕೊಂಡಿರ್ತಾರೆ. ಆದರೆ ಅವರು ಈ ಮರಣ ಅವ್ರನ್ನ ಮರಣ ಆಗುವ ತನಕ ನೀವು ಅವ್ರನ್ನ ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಮಗೆ ಸತ್ಯವೇದ ಹೇಳ್ಕೊಡುತ್ತೆ. ಅದೇನೇ ಸ್ವಾಮಿಯವರೇ ಸ್ವಾಮಿ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 4ನೇ ವರ್ಷದಲ್ಲಿ ಹೇಳುವಂಥದ್ದು ನಾವು ಕಾಣ್ತೇವೆ. ಏನಂತೆ? ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು ಅನ್ನುವಂಥ ವಾಕ್ಯ ನಮಗೆ ಕಂಡು ಬರುವಂಥದ್ದು ನಾವು ಕಾಣ್ತೇವೆ. ಇಷ್ಟು ಮಾತ್ರವೇ ಅಲ್ಲ, ನೋಡಿ, ಸ್ವಾಮಿ ದೇವರಾಗಿದ್ದು ಆತನು ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಜೊತೆ ತಿರುಗಾಡ್ಬೋದಾಗಿತ್ತು. ಯಾವುದೇ ಕೆಲಸ ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ದೇವರಲ್ವಾ, ಹೇಗೆ ಬೇಕಾದರೂ ಕೆಲಸ ಆಗ್ತಾ ಇತ್ತು. ಆದರೆ ಅದನ್ನು ಮಾಡಲಿಲ್ಲ ಸ್ವಾಮಿ. ಎಲ್ಲಿ ಅಗತ್ಯತೆ ಇದೆ ಅಂಥ ಜನರ ಮಧ್ಯದಲ್ಲಿ ನಿಂತು ಅಂಥವರಿಗೆ ಹಾರೈಕೆಯನ್ನು ಮಾಡುತ್ತಾ, ತನ್ನ ಕರುಣೆಯ ಹೃದಯದಿಂದ ಅವರನ್ನು ಮುಟ್ಟುತ್ತಾ, ಅವರನ್ನು ವಾಸಿ ಮಾಡುತ್ತಾ, ಗುಣಪಡಿಸುತ್ತಾ, ಅವರ ಜೀವಿತದಲ್ಲಿ ಬದಲಾವಣೆಗಳನ್ನು ತರ್ತಾ ಹೋಗ್ತಾನೆ. ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಬಾರ್ತಿಮಾಯನು ಜೋರಾಗಿ ಕೂಗುವಾಗ ಬೇರೆಯವರೆಲ್ಲರೂ ಆತನನ್ನು ಸುಮ್ಮನೆ ಇರಿಸ್ತಾರೆ. ಆದರೆ ಸ್ವಾಮಿ, ಯಾರು ನನ್ನನ್ನು ಕೂಗ್ತಾ ಇದ್ದಾರೆ, ಅವ್ರನ್ನ ಕರ್ಕೊಂಬನ್ನಿ. ಏನು ಮಾಡಬೇಕಪ್ಪ? ಅನೇಕ ವರ್ಷಗಳಿಂದ ರಕ್ತ ಕುಸುಮ ರೋಗಿ ನಳ್ತಾ ಇರ್ತಾರೆ. ಎಲ್ಲರೂ ಆಕೆ ಅಶುದ್ಧಳು ಎಂಬುದಾಗಿ ಊರಿಂದ ಆಚೆ ಇಟ್ಟಿರ್ತಾಳೆ. ಆದರೆ ಸ್ವಾಮಿಯ ಗೊಂಡೆಯನ್ನು ಮುಟ್ಟುವುದರ ಮೂಲಕ ಆಕೆಗೆ ರೋಗ ವಾಸಿಯಾಗತ್ತೆ. ಸ್ವಾಮಿಗೆ ಅದು ಗೊತ್ತಾಗತ್ತೆ, ನನ್ನಿಂದ ಶಕ್ತಿ ಹೊರಟಿತ್ತು. ಸೊ ಇಂಥ ಜನರ ಮಧ್ಯದಲ್ಲಿ ಸ್ವಾಮಿ ಹಾರೈಕೆ ಮಾಡುತ್ತಾ ಅವರನ್ನು ಸ್ವಸ್ಥ ಮಾಡುವಂತ ಕಾಣ್ತೇವೆ. ಇಷ್ಟೇ ಯಾಕೆ, ಪೇತ್ರನ ಅತ್ತೆ ಜ್ವರದಿಂದ ಬಳಲುತ್ತಿರಬೇಕಾದ್ರೆ ಆತನು ಹೋಗಿ ಕೈ ಹಿಡಿದೆತ್ತುವಾಗ ಆಕೆಗೆ ಜ್ವರ ಹೋಗುವುದನ್ನು ನಾವು ಕಾಣ್ತೇವೆ. ಹಾರೈಕೆ ಎಲ್ಲ ಸಂದರ್ಭದಲ್ಲೂ ಯೇಸು ಸ್ವಾಮಿ ತಾನು ಹಾರೈಕೆ ಮಾಡುವುದರ ಮೂಲಕ ಅಂಥ ಜನರಿಗೆ ನೀವು ಸಹ ಹಾರೈಕೆ ನೀಡಬೇಕೆಂಬುದಾಗಿ ನಮಗೆ ಸವಾಲುಗಳನ್ನು ಹಾಕುತ್ತಾ ಬದುಕಿದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಕೇವಲ ಹೇಳುವಂಥದ್ದು ಮಾತ್ರವೇ ಅಲ್ಲ, ಮಾಡಿ ತೋರಿಸಿದ್ದನ್ನು ನಾವು ಕಾಣ್ತೇವೆ. ಇದು ಬರೀ ಒಂದೆರಡು ಘಟನೆಗಳಲ್ಲ. ಆತನು ಇರುವಷ್ಟು ಕಾಲ ಅನೇಕ ಜನರನ್ನು ಆತನು ಒಳ್ಳೆಯ ಒಂದು ಬದುಕಿಗೆ ತಂದಂಥದ್ದನ್ನು, ಹಾರೈಕೆ ನೀಡಿದಂಥದ್ದನ್ನು ನಾವು ಕಾಣ್ತೇವೆ.